ರಾಜ್‌ಕುಮಾರ್ ಅವ್ರ ಸಿನಿಮಾ ಬಂದು ನಾನು ಫಸ್ಟ್ ಶಬ್ದವೇದಿಗೆ ಅಸಿಸ್ಟೆಂಟ್ ನಾನು. ಬಾದು ಬಾದು ಹೇ ಕೃಷ್ಣ ಬಾದು. ಇಂಡಸ್ಟ್ರಿನಲ್ಲಿ ಇಷ್ಟು ದಿನ ಸರ್ವೈವ್ ಆಗಿದ್ದಕ್ಕೆ ಈ ಅಣ್ಣವ್ರ ಮಕ್ಕಳು, ಅಣ್ಣವ್ರ ಮೊಮ್ಮಕ್ಕಳು. ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಆವಾಗಿಂದ ಮಾಡಿದ್ವಿ, ಪ್ರಭಾಕರ್ದು ಅವ್ರದ್ದೆಲ್ಲ ಮಾಡಿದ್ವಿ. ದೇವರಾಜ್ ಮಕ್ಕಳದು ಅಲ್ಲಿಗೆ ನಂದು 30 ವರ್ಷದ ಜರ್ನಿ ಇಲ್ಲಿವರೆಗೂ ಏನಿದೆ ಅದು ಹೀಗೆ ಕರ್ಕೊಂಡು ಹೋಗ್ತಾ ಇದೆ. ನನಗೆಲ್ಲರೂ ಇಂಡಸ್ಟ್ರಿನಲ್ಲಿ ಲ್ಯಾಪ್ಟಾಪ್ ಮೋಹನ ಅಂತ ಕರೀತಾ ಇದ್ರು. ಯಾರು ಆರ್ಟ್ ಡೈರೆಕ್ಟರ್ ಮೋಹನ್ ಬಿಕಿರ್ ಅಂದ್ರೆ ಲ್ಯಾಪ್ಟಾಪ್ ಹಾಕೊಂಬತ್ತಲ್ಲ ಅವರ. ಬಳ್ಳಾರಿ ನಾಗ ಅನ್ನೋ ಒಂದು ಸಿನಿಮಾಗೆ ನಾನು ಇಂಡಿವಿಜುವಲ್ ಆರ್ಟ್ ಡೈರೆಕ್ಟ್ರು, ಅದೊಂದು ಹೆಮ್ಮೆ ಇದೆ. ಕೊನೆಗೊಂದು ತಮಿಳ್ ಸಿನಿಮಾನು ಆರ್ಟ್ ಡೈರೆಕ್ಷನ್ ಮಾಡೋದಕ್ಕೆ ಸಿಗುತ್ತೆ. ಕಮಲಾಸನ್ ಅವ್ರದ್ದು ಉತ್ತಮ ವಿಲನ್ ಅಂದ್ಬಿಟ್ಟು. ಸ್ನೇಹಿತರೆ, ನಮ್ಮ ಕಲಾ ನಿರ್ದೇಶಕರು ಮೋಹನ್ ಬಿಕಿರ್ ಅವರು ಇದ್ದಾರಲ್ಲ, ಅವರೀಗ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋ ಥರ ಏನಿಲ್ಲ. ಅವರು ದೊಡ್ಡ ಬಿಗ್ ಬಡ್ಜೆಟ್ ಸಿನಿಮಾಗಳು ಮಾಡಿದ್ದಾರೆ, ಚಿಕ್ಕ ಬಡ್ಜೆಟ್ ಸಿನಿಮಾಗಳು ಮಾಡಿದ್ದಾರೆ. ಅಂದರೆ ಅವರ ರಿಕ್ವೈರ್ಮೆಂಟ್ ಏನಿರುತ್ತೋ ಅದ್ರ ತಕ್ಕಂತೆ ಅವ್ರು ಸಿನಿಮಾ ಮಾಡಿದ್ದಾರೆ. ಬಟ್ ಆದರೂ ಅವ್ರ ಕೆಲಸ ಏನಿರ್ತಲ್ಲ ಆ ಕೆಲಸ ಕಣ್ಮುಂದೆ ಕಾಣುತ್ತೆ. ಅಂದರೆ ಅವರು 3 ಜನರೇಷನ್ ಆರ್ಟಿಸ್ಟ್ಗಳು ಸಿನಿಮಾ ಮಾಡಿದ್ದಾರೆ. ಸರ್, ನೀವು ಒಂದಿಷ್ಟು ಜನರೇಷನ್ ಸಿನಿಮಾ ಮಾಡಿ ಆರ್ಟಿಸ್ಟ್ಗಳು ಮಾಡಿದ್ದೀರಾ, ಮತ್ತು ಯಾವ ಡೈರೆಕ್ಟರ್ಗಳು ನಿಮಗೆ ಸ್ಟಾರ್ಟಿಂಗ್? ಸರ್, ಅಂದರೆ ಡೈರೆಕ್ಟ್ರುಗಳಂದ್ರೆ ಆಲ್ಮೋಸ್ಟ್ ನಾವು ಅವಾಗಿಂದ ಹೇಳ್ಬೇಕಾದ್ರೆ ನಾನು ಹೇಳಿದೆ ನಿಮ್ಗೊಂದ್ಸಲ ಬರ್ಗರ್ ರಾಮಚಂದ್ರಪ್ಪ ಅವ್ರದ್ದು ಹೇಳಿದೆ. ಅದಾದಮೇಲೆ ಸುನೀಲ್ ಕುಮಾರ್ ದೇಸಾಯಿ ಅವರು ಇದು ಮಾಡಿದ್ದೀನಿ, ಎಸ್ ಮಹೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, MD ಶ್ರೀಧರು ಮತ್ತು ಜೋಗಿ ಪ್ರೇಮ್ ಅವ್ರದ್ದು. ಆಮೇಲೆ ನಿರ್ದೇಶಕರು ಯಾರಿದ್ದಾರೆ ಅಲ್ಲಿಂದ ಹಿಡಿದು ಇವಾಗ ಹೆಚ್ಚು ಕಮ್ಮಿ ಅವರಲ್ಲಿ ಲೆಕ್ಕಾಚಾರ ನೀವು ಸೇರಿಕೊಳ್ತೀರಾ, ನಾಗಚಂದ್ರವರು. ಆಮೇಲೆ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ. ಅದ ನಂತರ ನನಗೆ ಇವು ಎಲ್ಲ ಹೊಸ ಇರೋಂಥಗಳಿಗೆ ಇವಾಗ ರೀಸೆಂಟಾಗಿ ನೀವು AP ಅರ್ಜುನ್ ಅವ್ರನ್ನ ನೋಡ್ಬೋದು. ತರುಣ್ ಸರ್ ಅವರ ಜೊತೆ ಹಂಗೆ ಅಂದರೆ ಒಂದು ಫ್ಯಾಮಿಲಿ ಇದ್ರ ಥರ ಆಗ್ಬಿಟ್ಟಿದ್ವಿ. ಯಾಕಂದರೆ ಅವರು ವೆರಿ ಬಿಗಿನಿಂಗ್ ಡೇಸಿಂದ ನಂದಕಿಶೋರು, ತರುಣ್ ಸರು ಮತ್ತು ನಮ್ಮ DOP ಸುಧಾಕರು, ಇವರೆಲ್ಲ ನಾವೆಲ್ಲ ಹೆಂಗೆ ಅಂದರೆ ಒಂದೇ ಫ್ಯಾಮಿಲಿ ಥರ ನಾವೆಲ್ಲ. ಅವ್ರದ್ದು ಯಾವುದೇ ಸಿನಿಮಾಗಳು ಒಂದೇನೋ ಎರಡೋ ಮಿಸ್ ಆದ್ರೂ ಎಲ್ಲ ಯಾವುದೇ ಸಿನಿಮಾಗಳಾದರೂ ಅವ್ರದ್ದೆಲ್ಲ ಸಿನಿಮಾಗಳನ್ನ ಮಾಡ್ತಾಯಿರ್ತೀವಿ. ರಾಜ್‌ಕುಮಾರ್ ಸಿನಿಮಾ ಬಂದು ನಾನು ಫಸ್ಟ್ ಶಬ್ದವೇದಿಗೆ ಅಸಿಸ್ಟೆಂಟ್ ನಾನು. ಶಬ್ದವೇದಿಗೆ ಅಸಿಸ್ಟೆಂಟು. ಶಬ್ದವೇದಿನಲ್ಲಿ ಆ್ಯಕ್ಚುಲಿ ನೀವು ನೋಡಿರ್ಬೋದು, ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿದ್ದೀವಿ. ಅಲ್ಲಿ ಜಯಪ್ರದಾ ಮತ್ತು ಅಣ್ಣವ್ರದ್ದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಅದರದ್ದು ಈ ಕಡೆ ಫ್ಲೋರಲ್ಲಿ ಹಾಕಿದ್ವಿ. ಉಮಾಶ್ರೀ ಮನೆ ಎದುರುಗಡೆ ಇರುತ್ತೆ. ಆ ಎದುರುಗಡೆ ಫ್ಲೋರ್ಗೆ ಎಲಿವೇಶನ್ ಹಾಕ್ಕೊಂಡ್ವಿ. ಇವತ್ತು ಮಹಾನಟಿ ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲಿ. ಈ ಕಡೆ ಎಲಿವೇಶನ್ಗೆ ಅವ್ರದ್ದು ಎದುರುಗಡೆ ಮನೆ ಎಲಿವೇಶನ್ ಆಗಿ ಇವರಿಬ್ಬರದ್ದು ಒಂದು ಸಾಂಗ್ ಆಗುತ್ತೆ ಕಾಂಪಿಟೇಷನಲ್ಲಿ. ಅದು ಅದ್ರದ್ದೆಲ್ಲ ಅವಾಗ ಅಲ್ಲಿ ಸೆಟ್ ಹಾಕಿದ್ವಿ. ನನಗೆ ಏನಂದರೆ ಅಣ್ಣವ್ರ ಮನೆ ಇದನ್ನು ನಂಟು ಯಾವ ಥರ ಅಂತೇಳಿದ್ರೆ, ಅವ್ರ ಪೀಳಿಗೆದು 3 ಜನ್ರೇಷನ್ಗೂ ನಾನು ವರ್ಕ್ ಮಾಡಿದಷ್ಟು ಹೆಮ್ಮೆ ಇದೆ, ಖುಷಿ ಇದೆ. ಯಾವ ಥರ ಅಂದರೆ ಶಬ್ದವೇದಿ ಅಣ್ಣವ್ರದ್ದು ಮಾಡಿದ್ದೀನಿ, ಪುನೀತ್ ಸರ್ದು ಒಂದು 5-6 ಸಿನಿಮಾ, ಒಂದು 8 ಸಿನಿಮಾ ಮಾಡಿದ್ದೀನಿ. ಶಿವಣ್ಣವ್ರದ್ದು ಒಂದು 5-6 ಸಿನಿಮಾ ಮಾಡಿದ್ದೀನಿ. ಕೊನೆಗೆ ಈಗ 3ನೇ ಜನ್ರೇಷನ್ನು ರಾಘವೇಂದ್ರ ರಾಜ್‌ಕುಮಾರ್ ಮಗಂದು ಯುವಾದು ಒಂದು ಸಿನಿಮಾದೊಂದು ಸೆಟ್ ಹಾಕಿದ್ದು ದೊಡ್ಡದಾಗಿ. ಈ ರೀತಿ ಆದಾಗ ನನಗೇನು ಖುಷಿ ಹೊಂದಿದೆ ಅಂದರೆ, ಇಂಡಸ್ಟ್ರಿನಲ್ಲಿ ಇಷ್ಟು ದಿನ ಸರ್ವೈವ್ ಆಗಿದ್ದಕ್ಕೆ ಈ ಅಣ್ಣವ್ರ ಮಕ್ಕಳು, ಅಣ್ಣವ್ರ ಮೊಮ್ಮಕ್ಕಳು 3 ಜೊತೆನೂ ಕೆಲಸ ಮಾಡಿದ್ದೊಂದು ಹೆಮ್ಮೆ ಇದೆ. ಅದು ಕ್ರೆಡಿಟ್ ನಮ್ಮ ಇಸ್ಮಾಯಿಲ್ ಸರ್ಗೆ, ಯಾಕಂದರೆ ಇವತ್ತು ನೆನೆಸ್ಲೇಬೇಕು ಅವ್ರನ್ನ. ಅವರು ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಅದನ್ನು. ಆಮೇಲೆ ಅಟ್ ದ ಸೇಮ್ ಟೈಮು ರವಿ ಸರ್ ಜೊತೆ ಕೆಲಸ ಮಾಡಿದೆ, ರವಿ ಸರ್ ಸಿನಿಮಾಗಳಿಗೆ ಕೆಲಸ ಮಾಡಿದೆ. ಮಗ ವಿಕ್ರಮ್ದು ಮಾಡಿದೆ, ಮನುದು ಮಾಡಿದೆ, ಅವ್ರದ್ದು 2 ಜನರೇಷನ್ ಮಾಡಿದ್ದೀನಿ. ದೇವರಾಜ್ ಸರ್ದು ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಆವಾಗಿಂದ ಮಾಡಿದ್ವಿ, ಪ್ರಭಾಕರ್ದು ಅವ್ರದ್ದೆಲ್ಲ ಮಾಡಿದ್ವಿ. ದೇವರಾಜ್ ಮಕ್ಕಳದು ಅವ್ರದ್ದು 2 ಜನರೇಷನ್ ಮಾಡಿದ್ದೀನಿ. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಇದ್ರದ್ದು ಒಂದು 2 ಜನರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಅಲ್ಲಿಗೆ ನಂದು 30 ವರ್ಷದ ಜರ್ನಿ ಇಲ್ಲಿವರೆಗೂ ಏನಿದೆ ಅದು ಹೀಗೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ 188, 189, ಹತ್ರ 190 ಸಿನಿಮಾ ಏನು ಹೇಳಿದೆ, ಅಲ್ಲಿವರೆಗೂ ಎಲ್ಲ ಥರ ನಾವು ಯಾವಾಗ ರೀಲ್ಗಳಿಂದ ಇವತ್ತು ಡಿಜಿಟಲ್ ಬಂದಿದ್ದೀವಿ. ನಾವು ಹೆಂಗೆ ಅಂದರೆ ಹಳೆ ರೇಡಿಯೋಯಿಂದ ಹೊಸ ಕಲರ್ TVವರೆಗೂ ಬಂದ್ಬಿಟ್ವಿ, ಹಳೆ ಕ್ಯಾಸೆಟ್ಟಿಂದ CD ಪೆನ್ಡ್ರೈವ್ವರೆಗೂ ಬಂದ್ವಿ. ಈ ಎಲ್ಲನೂ ನೋಡ್ಕೊಂಬಂದಂಥ ಒಂದು ಚಲನಚಿತ್ರ ನಮ್ಮದೊಂದು ಒಳ್ಳೆ ಜರ್ನಿ ಅಂದ್ಕೊಳ್ತೀನಿ. ಜೊತೆಗೆ ಕೊನೆಗೆ ಇವ್ರುಗಳಲ್ಲದೆ ಅಂಬರೀಷ್ ಅಣ್ಣಂದು ಒಂದು ಆ್ಯಕ್ಚುಲಿ ಸಿನಿಮಾ ನಾನು ಮಾಡೇ ಇರಲಿಲ್ಲ.
ಅವ್ರ ಸಿನಿಮಾ ಅವಕಾಶಗಳು ಸಿಕ್ಕಿರಲಿಲ್ಲ. ಅಂಬಿ ನಿನಗೆ ವಯಸ್ಸಾಯಿತು ಅನ್ನೋದಕ್ಕೆ ಏಜಲ್ಲಿಲ್ಲ ಸಾಂಗ್ ನೀವು ನೋಡಿರ್ತೀರ. ಆ ಸಾಂಗಿಗೆ ನಾನು ನಮ್ಮ ಸ್ಟುಡಿಯೋನಲ್ಲೇ ಸೆಟ್ ಹಾಕ್ತೀನಿ. ಸೆಟ್ ಹಾಕಿ ಅದನ್ನೂ ಒಂದು ಅವಕಾಶ ಸಿಕ್ಬಿಡ್ತದೆ. ನನಗೆ ಇದೆಲ್ಲ ಅಂದ್ಕೊಂಡಾಗ ನನಗೇನಂದರೆ ಆಲ್ಮೋಸ್ಟು ಎಲ್ಲರ ಜೊತೆ ಮಾಡಿದ್ದೀನಿ. ವಿಷ್ಣು ಸರ್ದು ಬಳ್ಳಾರಿ ನಾಗ ಅನ್ನೋ ಒಂದು ಸಿನಿಮಾಗೆ ನಾನೇ ಇಂಡಿವಿಜುವಲ್ ಆರ್ಟ್ ಡೈರೆಕ್ಟ್ರು, ಅದೊಂದು ಹೆಮ್ಮೆ ಇದೆ. ಏಕೆಂದರೆ ನಾನು ವಿಷ್ಣು ಸರ್ಗೂ ಆರ್ಟ್ ಡೈರೆಕ್ಷನ್ ಮಾಡಿದ್ದೀನಿ ಆ ಸಿನಿಮಾಗೆ, ಬಳ್ಳಾರಿ ನಾಗ ಅನ್ನೋ ಸಿನಿಮಾಗೆ. ಈ ಥರ ಸುಮಾರು ಹಳೆಯ ನಟರುಗಳಿಂದ ಹಿಡಿದು ಹೊಸ ನಟರಿಗೆ ಇವತ್ತು ಅಪ್ಕಮಿಂಗ್ ನಿನ್ನೆ ಮೊನ್ನೆ ಹೀರೋ ಆಗಿರೋವಂಥ ಇವ್ರವರೆಗೂ ಕೆಲಸಗಳು ಮಾಡ್ತಾಯಿದ್ದೀವಿ. ನಮಗೇನಂದರೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಕನ್ನಡ ಚಿತ್ರರಂಗ, ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿದೆ. ಇಷ್ಟೆಲ್ಲ ಇದೆಲ್ಲ ಆಗೋದಕ್ಕೆ ಕಾರಣ ಏನಂದರೆ ನಮ್ಮ ಶ್ರಮ, ನಮ್ಮ ಇದು ಈ ಥರ. ಶ್ರಮ ಸರ್, ಹಾಂ, ಪ್ರಯತ್ನ. ಆಮೇಲೆ ಇನ್ನೊಂದು ಅಪ್ಡೇಟ್ ಆಗಿರ್ತೀರಲ್ಲ ನೀವು, ಹೌದು ಹೌದು ಮಾಡಿ ತೋರಿಸ್ತೀರಿ. ಹೌದೌದು ಸರ್. ನಾನು ಯಾಕಂದರೆ ಆವಾಗಿನ ಕಾಲದಲ್ಲಿ ನಾನು ಫಸ್ಟು ನನಗೆಲ್ಲರೂ ಇಂಡಸ್ಟ್ರಿನಲ್ಲಿ ಲ್ಯಾಪ್ಟಾಪ್ ಮೋಹನ ಅಂತ ಕರೀತಾಯಿದ್ರು. ಯಾಕಂದರೆ ಆವಾಗಿನ ಕಾಲದಲ್ಲಿ ಲ್ಯಾಪ್ಟಾಪ್ ಕಮ್ಮಿ. ಯಾವಾಗ ನಾನು ಇದನ್ನ ಹೇಳ್ತಾ ಇರೋದು ಹುಡುಗಾಟ, ಪಲ್ಲಕ್ಕಿ ಈ ಟೈಮ್ನಲ್ಲಿ, ಆ ಟೈಮ್ನಲ್ಲೇ ನಾನು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವಾಗೇನಂದ್ರೆ ಆವಾಗ ನಾನೆಲ್ಲ ರೆಫರೆನ್ಸ್ಗಳನ್ನ ತೋರಿಸ್ತಾ ಇದ್ದೆ. ಅವಾಗ ಎಲ್ಲರೂ ಯಾರು ಡೈರೆಕ್ಟ್ರ್ ಅಂದರೆ ಅವಾಗಿನ್ನೂ ಆ ರೇಂಜ್ ಫೇಮ್ ಆಗಿರಲಿಲ್ಲ. ಯಾರು ಆರ್ಟ್ ಡೈರೆಕ್ಟ್ರ್ ಮೋಹನ್ ಬಿಕಿರ್ ಅಂದರೆ ಲ್ಯಾಪ್ಟಾಪ್ ಹಾಕೊಂಬತ್ತಲ್ಲ ಅವರ ಅಂತ. ಲ್ಯಾಪ್ಟಾಪ್ ಅಂತ ಇಟ್ಕೊಂಡು ಬಂದು ಸ್ಪಾಟ್ ಅಲ್ಲಿ ವರ್ಕ್ ಮಾಡಿ ತೋರಿಸಿದ್ದು ನೀವೇ. ಹೌದು ಹೌದು 2006 ಮಾಡಿದಾಗ ಹೌದು ಹೌದು ಬಂದಿತ್ತು. ಖಂಡಿತ. ಅದೊಂದು ಏನಂದರೆ ರೆಫರೆನ್ಸ್ ಸ್ಪಾಟಲ್ಲೇ ಕೊಡ್ತಾಯಿದ್ದೆ. ಸ್ಪಾಟಲ್ಲೇ ಅವಾಗೆಲ್ಲ ವೈಫೈ ಎಲ್ಲ ಏನಿರಲಿಲ್ಲ. ಏಕೆಂದರೆ ನಾವು ಅಲ್ಲಿಂದ ಎಲ್ಲಿನೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ಆ ರೆಫರೆನ್ಸ್ಗಳನ್ನ ಇವ್ರಿಗೆ ತೋರಿಸಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇದು ಮಾಡ್ತಿದ್ದೆ. ಅವ್ರಿಗೆ ಒಂದು ಖುಷಿ ಆಗೋದು. ನಾವು ಆವಾಗಿನ ಕಾಲಕ್ಕೆ ಏನು ಅಪ್ಡೇಟ್ ಅಪ್ಗ್ರೇಡ್ ಆಗಿದ್ವಿ. ಅವತ್ತಿನ ಬರೀ ಜಸ್ಟ್ 2D ರೆಫರೆನ್ಸ್ಗಳು. ಬಟ್ ಇವತ್ತೂ ಅದೇ ಲೆವೆಲ್ಗೆ ಇವತ್ತಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತಿನೆಲ್ಲ 3D ಲೆಕ್ಕ, 3D ವಿಷನ್ಸು ನಿಮಗೆ ಲೈವ್ ಕೊಡಬೇಕು, ನಿಮ್ಗೆ ಹೆಂಗೆ ಏನಂತ. ಇವತ್ತು ಅದಕ್ಕಿಂತ ಅಪ್ಗ್ರೇಡ್ ಅಂದರೆ AI ಬಂದಿದೆ. AI ಲೆವೆಲ್ಗೆ ನಾವು ಇನ್ನೂ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಆ ಥರ ಆವಾಗಿನದಿಂದ ಇವತ್ತರೆಗೂ ಬೆಳ್ಕೊಂಬಂದಿದ್ದೀವಿ. ಇಂಡಸ್ಟ್ರಿಗೆ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶಕರನ್ನ ಮಾಡಿರೋಂಥ ಡೈರೆಕ್ಟ್ರುಗಳಿಗೆ ಖುಷಿ ಕೊಡೋವಂಥ ಸೆಟ್ಗಳು ಹಾಕಿದ್ದೀವಿ. ಎಲ್ಲ ಥರ ಪೀಕಲ್ಲಿ ಇದ್ಕೊಂಡು ನೀವು ಫಾರ್ ಎಕ್ಸಾಂಪಲ್ಲು ನಮ್ಮ ಇದರಲ್ಲಿ ಏನಂದರೆ ಪ್ರತಿಯೊಂದು ಸೆಟ್ಗಳು ಏನಕ್ಕೆ ವಿಭಿನ್ನವಾಗಿ ಯೋಚನೆ ಮಾಡಿ ನಾನು ಹೇಳಿದ್ದೆ ನಿಮಗೆ. ಹಾಗೆ ಸುಮ್ಮನಲ್ಲಿ ವಾಟರ್ ಫ್ಲೋಟ್ ಅದನ್ನು ಮಾಡಿದ್ದೆ. ಅದಾದಮೇಲೆ ಮುಸ್ಸಂಜೆ ಮಾತು ಅನ್ನೋದಕ್ಕೆ ನಾನು ST ಮಾಲಲ್ಲಿ ಆಗಿನ ಟೈಮಿಗೆ ಎಂಟೈರ್ ಇದರಲ್ಲಿ ರೇಡಿಯೋ ಇದನ್ನು ಒಂದು ಪ್ರೋಗ್ರಾಮ್ ನಡೆಸ್ಕೊಳ್ಳೋದು ಟೋಟಲಿ ಕ್ಲಿಯರ್ ಗ್ಲಾಸಲ್ಲಿ ಸೆಟ್ ಹಾಕ್ತೀನಿ. ಗ್ಲಾಸಸ್ ಟಾಪ್ ಮೇಲೆ ಹಾಕಿದ್ದೆ. ಅದೇ ಥರ ನಮ್ಮ ಯಾರ್ದು MD ಶ್ರೀಧರವ್ರದ್ದು ಇವ್ರದ್ದು ಒಂದು ಸಿನಿಮಾಗೆ ಬರೀ ಸ್ಕ್ರಾಬಲ್ಲಿ ಜೈ ಮಾರುತಿ ಅನ್ನೋ ಒಂದು ಸಿನಿಮಾಗೆ ಬರೀ ಸ್ಕ್ರಾಬ್ನಲ್ಲಿ ಒಂದು ಸೆಟ್ ಹಾಕಿದೆ. ಸ್ಕ್ರಾಬ್ ಅಂದರೆ ನನ್ನ ಗೋಡನಲ್ಲಿ ಏನೇನು ವೇಸ್ಟ್ಗಳಿದೆ ಆ ಸ್ಕ್ರಾಬ್ ಸಾಂಗಲ್ಲಿದೆ ನೋಡಿ. ಅದು ಎಂಟರ್ ಬರೀ ಸ್ಕ್ರಾಬ್ನೇ ಇಟ್ಬಿಟ್ಟು ನಾನು ಸ್ಕ್ರಾಬಲ್ಲಿ ಸೆಟ್ ಆಗಿದೆ. ಆಮೇಲೆ ಲೈಟಿಂಗ್ಗಳು ಬರೀ ಲೈಟ್ ಯೂಸ್ ಮಾಡೋ ಒಂದು ಸೆಟ್ ಹಾಕಿದೆ. ಈ ಥರದ್ದು ಸಾಕಷ್ಟು ಹೊಸ ಇನ್ವೆನ್ಷನ್ಗಳನ್ನ ನಾನು ಸಾಕಷ್ಟು ಇದು ಮಾಡಿದ್ದೀನಿ. ಅಜಯ್ ರಾವ್ ಅವ್ರದ್ದು ಸಾಂಗ್ ಅದು. ಅಜಯ್ ರಾವ್ ಅವ್ರದ್ದು ಸಾಂಗು ಇದಕ್ಕೆ ಮಾಡಿದ್ದು. ಈ ಥರ ನಾನು ಸಾಕಷ್ಟು ಸೆಟ್ಗಳನ್ನ ಹೊಸ ಎಕ್ಸ್ಪರಿಮೆಂಟಲ್ ಸೆಟ್ಸ್ಗಳನ್ನ ಮಾಡಿದ್ದೀನಿ. ಯಾಕಂದರೆ ನಮಗೆ ಏನಾಗಿತ್ತು, ಅದು ಅಡಿಕ್ಷನ್ನು. ನಮಗೆ ಯಾವುದೇ ಕಾರಣಕ್ಕೂ ಹಣ ಉಳಿಸ್ಬೇಕು, ಹಣ ಮಾಡಬೇಕು ಅನ್ನೋ ಒಂದು ಇದು ಬರಲಿಲ್ಲ. ಅವಾಗೇನಂದರೆ ಕೆಲಸದ ಬಗ್ಗೆ ಶ್ರದ್ಧೆ ಇತ್ತು, ಏನಾದ್ರು ಹೊಸ್ದಾಗಿ ಮಾಡಬೇಕು ಅಂತ. ಆ ರೀತಿ ಮಾಡ್ತಾ ನನಗೆ ಅದನ್ನೆಲ್ಲ ಗುರುತಿಸಿ ನನಗೆ ಕೊನೆಗೊಂದು ತಮಿಳ್ ಸಿನಿಮಾನೂ ಆರ್ಟ್ ಡೈರೆಕ್ಷನ್ ಮಾಡೋದಕ್ಕೆ ಸಿಗುತ್ತೆ. ಕಮಲಾಸನ್ ಅವ್ರದ್ದು ಉತ್ತಮ ವಿಲನ್ ಅಂದ್ಬಿಟ್ಟು ಅದರಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಸೆಟ್ಗಳಾಗ್ತೀನಿ. ಹೀಗೆ ಎಲ್ಲಿಂದ ಇಲ್ಲಿವರೆಗೂ ಒಂದು ಕನ್ನಡ ಚಲನಚಿತ್ರ ನಮಗೊಂದು ಚೆನ್ನಾಗಿ ಒಂದು ದಾರಿ ತೋರಿಸಿ ಬೆಳೆಸ್ಕೊಂಡ್ಬಂದಿದೆ. ಸರ್, ಈಗ ನೋಡಿ, ಕನ್ನಡ ಚಿತ್ರಕ್ಕೆ ನಿಮ್ಮದು ಅಪಾರ ಕೊಡುಗೆ. ಜೊತೆಗೆ 3rd ಜನರೇಷನ್ ಮಾಡಿದ್ದಾರೆ. ನೀವು 4th ಜನರೇಷನ್ ನೀವು ಮಾಡಿ ಭಗವಂತ ಆ ಶಕ್ತಿ ನಿಮ್ಗೆ ಕೊಡಲಿ ಅಂದ್ಬಿಟ್ಟು. ಇಲ್ಲ ಸಾಕು, ಇಲ್ಲಿವರೆಗೂ ಕೊಟ್ಟಿರೋದು 4th ಜನರೇಷನ್ ಅವಕಾಶ ಸಿಕ್ಕಿದ್ರೆ ಖಂಡಿತ ಯಾರು ಬಿಡ್ತಾರೆ, ಮಾಡ್ತೀವಿ ಮಾಡೇ ಮಾಡೋಣ. ಅಂದರೆ ಈಗ ನೆಕ್ಸ್ಟ್ ನಾವು ಬರ್ತಾರೋ ಜನ್ರೇಷನ್ ಪೀಳಿಗೆಗಳಿಗೇನಿದೆ, ಈಗ ನಮ್ಮ ಕಲಾ ನಿರ್ದೇಶಕರ ಸಂಘದಿಂದ ಒಂದು ಒಳ್ಳೆಯ ಸೆಮಿನಾರ್ಗಳನ್ನೆಲ್ಲ ಮಾಡಿ ದೊಡ್ಡ ಹಿರಿಯ ಛಾಯಾಗ್ರಾಹಕರನ್ನ, ಹಿರಿಯ ನಿರ್ದೇಶಕರನ್ನ ಕರೆಸಿ ಅವರಿಂದ ಟಿಪ್ಸ್ಗಳು ಕೊಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಶಿವರಾಡಪ್ಪ ಅವರು, ಹೂಮಳೆ ರವಿ ಅವರು, ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದಾರೆ ನೆಕ್ಸ್ಟ್ ಮುಂದಿನ ಯುವ ಪೀಳಿಗೆಗಳಿಗೆ. ಅದೆಲ್ಲ ನೋಡಿದ್ರೆ ನಿಜವೂ ಒಂದು ಖುಷಿ ಆಗುತ್ತೆ. ಅವ್ರು ಬರೋದಕ್ಕೆ ನಾವು, ಯಾಕಂದರೆ ಅಟ್ಲೀಸ್ಟ್ ನಾವು ಒಂದು ಮಾರ್ಗದರ್ಶಿಗಳಾಗೋಣ, ಒಳ್ಳೇದು ಇದು ಮಾಡೋಣ. ಆ ರೀತಿ, ಯಾಕಂದರೆ ನಮ್ಮ ಅನುಭವಗಳು ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವ, ಒಳ್ಳೇದಲ್ಲ ಸರ್ ಅದು.